ಹೊಡಿ ಹೊಡಿ ಬಿಡಿ 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 ಹೊಡಿತಲ್ಲ ಅವಳು. ಯಾಕಮ್ಮ ಹೊಡಿಯಮ್ಮ, ಹೊಡಿ ಹೊಡಿ, ಜೋರಾಗಿ ಹೊಡಿಬೇಕು. ಅಲ್ಲ ಇವತ್ತೆಲ್ಲ ಆದರೂ ಪರವಾಗಿಲ್ಲ, ನೀನೇ ಹೊಡಿಬೇಕಮ್ಮ. ಯಾರನ್ನ ಕೋಪ ಇದೆ ನೆನ್ಸ್ಕೊಂಡು ಹೊಡಿ, ಜೋರಾಗಿ ಹೊಡಿ. ಹಾಂ ಏ 2000 years later. ಅಯ್ಯೋ ಕಲ್ಲೆ ಕಲ್ಲೆ ಹೊಡೆದೋಗ್ತದೆ. ಇದು ಕೀಳಿ, ಜುಟ್ಟು ಕೀಳಿ. ಹಾಂ ಅವಳ ಕೈ ಕೊಡಿ ಹೋಗ್ಲಿ, ಹಿಡಿತಾಳೆ. ಕಾಯಿ ಹೊಡಿ ಅಂದರೆ ಕಲ್ಲೇ ಹೊಡೆದು ಬಿಟ್ಟು. ಅದೇ 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 ನಮ್ಮನೆ ಇದು ಕೆಳಗಡೆ ಯಾವುದು ತೋರಿಸ್ತಿಲ್ಲ. ಇದು ಪರ್ಟಿಕ್ಯುಲರ್ ಆಗಿ ನಮ್ಮನೆ ಮಾತ್ರನೇ ತೋರಿಸ್ತಾ ಇದ್ದೀವಿ. ಫಸ್ಟ್ ಏನು ಅಂದ್ಕೊಂಡಿದ್ವಿ ಅಂದರೆ ಶಿಂಕ್ ಅಲ್ಲಿ ಮಾಡೋಣ ಅಂತ ಅಂದ್ಕೊಂಡು ಅಲ್ಲಿ ಎಲೆಕ್ಟ್ರಿಕ್ ಪಾಯಿಂಟ್ ಬಿಟ್ಬಿಟ್ಟಿದ್ವಿ. ಆಮೇಲೆ ಅನ್ನಿಸ್ತು ಇಲ್ಲ, ಯಾವತ್ತೂ ಇಲ್ಲಿ ಬರಬೇಕು ಶಿಂಕ್ ವಾಸ್ತು ಪ್ರಕಾರ ಅಂತ ಹೇಳಿದ್ರು. ಅದಕ್ಕೆ ಅಲ್ಲಿರೋದನ್ನ ಕ್ಯಾನ್ಸಲ್ ಮಾಡಿ ಇಲ್ಲಿ ನೋಡಿ, ಇಲ್ಲಿ ವಾಶ್ ಬೇಸಿನ್ ಶಿಂಕ್ ಅಂತ ಮಾಡಿದ್ವಿ. ಇದ್ರ ಕೆಳಗಡೆನೇ ವಾಟರ್ ಪ್ಯೂರಿಫೈಯರ್. ಸೊ ಇಲ್ಲೊಂದು ಲಾಂಗ್ ಸ್ಟೋರೇಜ್ ಥರ ಒಂದು ವಾಟರ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಇನ್ನೂ ಇದೆಲ್ಲ ಬಂದಿಲ್ಲ, ಇನ್ನೂ ಪ್ಲಂಬಿಂಗ್ ಕೆಲಸ ಮುಗಿದಿಲ್ಲ. ಸೊ ಅಲ್ಲಿ ಬರ್ತ್ಡೇ ಪಾರ್ಟಿ ಆಂಟಿಗೆ ಮುಗಿಸ್ಕೊಂಡು ಇಲ್ಲಿ ಬಂದಿದ್ವಿ. ಪ್ಲಂಬಿಂಗ್ ಕೆಲಸದೆಲ್ಲ ಮಾಡಿ ಹೋಗ್ಬಿಡೋಣ ಅಂತ. ಸೊ ಇದು ಯುಟಿಲಿಟಿ ಏನ್ರಿ, ಶಿಂಕ್ ಇದೆ. ಶಿಂಕ್ ಇಲ್ಲಿಂದ ಇಲ್ಲಿವರೆಗೂ ಶಿಂಕ್ ಇದೆ. ಇಷ್ಟೇ, ಇಷ್ಟು ಬೇಕು ನನಗೆ. ಹಾಂ ಅಷ್ಟು ಬೇಕು. ಇದೊಂದು ರೂಮು, ಇಲ್ಲಿ ಏನು ಕೆಲಸ ಆಗಿಲ್ಲ. ಇದು ಎಂಟ್ರೆನ್ಸ್. ಇದೊಂದು ರೂಮು, ಇಲ್ಲಿ ಟಾಯ್ಲೆಟು, ಮತ್ತು ಇಲ್ಲಿ ಓಪನ್ ಡೋರ್ ಬಾಲ್ಕನಿಗೆ, ಐ ಮೀನ್ ಟೆರೆಸ್ಗೆ ಓಪನ್. ಸೊ ಈ ಕಡೆಯಿಂದನೂ ಹೋಗ್ಬೋದು, ಆ ಕಡೆಯಿಂದನೂ ಬರ್ಬೋದು. ಎರಡು ಇದಿದೆ, ಟೆರೆಸ್ ಓಪನಿಂಗು. ಹಿಂಗೂ ಬರ್ಬೋದು. ಇದೊಂದು ರೂಮು, ಇದು ಬಂದು ವಾಕಿಂಗ್ ಕ್ಲಾಸೆಟ್ ಥರ ಮಾಡಿರೋದು. ಇಲ್ಲೆಲ್ಲ ಓಪನ್ ವಾರ್ಡ್ರೋಬ್ ಥರ. ಸೊ ಇದು ಬಂದು ಇಲ್ಲಿಂದ ಇಲ್ಲಿವರೆಗೂ ಇದು ವಾಶ್ರೂಮ್ ಥರ. ಏನು ಮಗನೇ, ಇದ್ರ ಲೈಟ್ ಹಾಕೋಬೇಕು. ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಫುಲ್ ಮಾವು ಏರಿಯಾನೇ ಕಾಣಿಸುತ್ತೆ. ಎಲ್ಲ ಬರೀ ತೆಂಗಿನ ತೋಪು. ಚೆನ್ನಾಗಿರುತ್ತೆ ನೋಡ್ಬೇಕು. ಇನ್ನೂ ಒಂದು ರೂಮ್ ಇದೆ ಮರ್ತ್ಬಿಟ್ಟಿದ್ದೀನಿ. ಹೌದಲ್ವ, ಇನ್ನೊಂದು ರೂಮ್ ಇದೆ, ಮರ್ತೇ ಹೋಗ್ಬಿಟ್ಟಿದ್ದೀನಿ. ಇದು ಓಪನ್ ಬಿಟ್ಟಿದ್ದೀವಿ. ಓಪನ್ ಏನಂತಾರೆ, ಓಪನ್ ರೂಫ್. ಇಲ್ಲಿ ಗ್ಲಾಸ್ ಹಾಕಿಸ್ತೀವಿ. ಸೊ ಇದು ಓಪನ್ ಬಿಟ್ಟಿದ್ದೀವಿ, ಸ್ವಲ್ಪ ಬಿಸಿಲು ಚೆನ್ನಾಗಿ ಮನೆಗೆ ಬರಲಿ ಅಂತ ಅಂದ್ಬಿಟ್ಟು ಇಲ್ಲಿ ಓಪನ್ ಬಿಟ್ಟಿದ್ದೀವಿ. ಸೊ ಇದೊಂದು ಸುಮ್ಮನೆ ಪ್ಯಾಸೇಜ್ ಅಷ್ಟೇ ಚಿಕ್ಕದಾಗಿ. ಏನು ಮಾಡಬೇಕು ಅನ್ನೋದು ಇನ್ನೂ ಡಿಸೈಡ್ ಮಾಡಿಲ್ಲ, ನೋಡೋಣ. ಗ್ಲಾಸ್ ಡೋರು ಅಥವಾ ಬುದ್ಧ ಇಡೋದು ಏನೋ ಏನು ಮಾಡಬೇಕು ಅಂತ ಆಮೇಲೆ. ಬಾರ್ ಕೌಂಟರ್, 3 ಲೈಟ್ ಸಾಕಲ್ಲ ಮಗನೇ ಇಲ್ಲಿ. ಗೆಸ್ಟ್ ರೂಮ್ ಇದು. ಸುಮ್ಮನೆ ಸಿಂಗಲ್ ಕಾರ್ಡ್ ಮನೇಲಿ ಇವಾಗ ಇದೆಯಲ್ಲ, ಸೊ ಅದಕ್ಕೆ ಚಂದ ಹಾಕೋಣ ಅಂತ ಅನ್ಕೊಂಡಿದ್ವಿ. ಸೊ ಇದು ಗೆಸ್ಟ್ ರೂಮ್ ಅಂತ ಅಂದ್ಕೊಂಡಿದ್ದೀವಿ. ಸೊ ಚಿಕ್ಕದಾಗಿದೆ, ಇದು ಚೆನ್ನಾಗಿದೆ. ವ್ಯೂ ಪಾಯಿಂಟ್ ಇಲ್ಲೆಲ್ಲ ಬರೀ ಬಿಲ್ಡಿಂಗು. ಇಲ್ಲ ಇದು ಒಂದೊಂದು ಹಾಕಕ್ಕಾಗಲ್ಲ, ಚೆನ್ನಾಗಿದೆ. ಏನು ಮಾಡಬೇಕು, ಎರಡು ಈ ಕಡೆ ಒಟ್ಟಿಗೆ ಹಾಕಬೇಕು. ಬರಕ್ಕೆ ಹೇಳಿದ್ದೀವಿ ಗ್ಯಾಸ್ ಪೈಪರ್ಗೆ, ಯುಟಿಲಿಟಿಯಿಂದ ಕಿಚನ್ ಕೊಡ್ಸೋಣ ಅಂತ, ಒಳಗಡೆ ಇಡೋದು ಬೇಡ ಅಂತ. ಅವರು ಕಾಯ್ತಾ ಇದ್ದೀವಿ, ಹಾಫ್ ಆನ್ ಅವರಿಂದ ಇನ್ನೂ ಬಂದಿಲ್ಲ. ಇಲ್ಲಿ ಸೊ ಇಲ್ಲಿಂದ ಕನೆಕ್ಷನ್ ಅಲ್ಲಿ ಬರುತ್ತೆ. ಇದ್ರ ಹತ್ರ ಸ್ಟವ್ಗೆ ಗ್ಯಾಸ್ ಲೈನ್ ಕನೆಕ್ಷನ್ ಕೊಡಬೇಕು. ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ.
ನಮ್ಮ ರೂಮ್ ಪ್ಲಾಸ್ಟಿಂಗ್ ನಡೀತಾ ಇದೆ. ಕಿಚನ್ದೆಲ್ಲ ಆಗಿದೆ, ಪೈಪು ಇದು ಎಲ್ಲ ಹಾಕಿ ಮಾಡಿದ್ದಾರೆ. ಟಾಯ್ಲೆಟ್ ವಾಟರ್ ಪೈಪ್ ಕನೆಕ್ಷನ್ ಎಲ್ಲ ಆಗಿದೆ. ಬಂದು ಹಾಫ್ ಆನ್ ಅವರ್ ಆಯಿತು, ವೇಟ್ ಮಾಡ್ತಾ ಇದ್ದೀವಿ. ಬಂದಿದ ತಕ್ಷಣ ಎಲ್ಲ ಎಲ್ಲೆಲ್ಲಿ ಏನೇನು ಬರುತ್ತೆ ಅಂತ ನೋಡ್ಬಿಟ್ಟು ಎಲ್ಲ ನೋಡಿ ಮನೆಗೆ ಹೊಡ್ತಾ ಇರೋದು. ಹೊಟ್ಟೆ ಚುರ್ರು ಅಂತ ಇದೆ. 2 ಗಂಟೆ ಆಗೋಯ್ತು. ನಾವು 1 o'clock ಬಂದಿದ್ದು, 2 o'clock ಆಗ್ತಾ ಬಂತು. ಸೊ ನಮ್ಮ ಮನೆ ಇದು ನಮ್ಮ ಮನೆ ಯುಟಿಲಿಟಿಲಿ ನಿಂತ್ಕೊಂಡ್ರೆ ಹಿಂಗೆ ಕಾಣಿಸುತ್ತೆ. ಒಳ್ಳೆ ಗಾಳಿ ಮಳೆಗಾಲದಲ್ಲಿ. ಇದರಲ್ಲೆಲ್ಲ ಇಲ್ಲೊಂದು ಅಪಾರ್ಟ್ಮೆಂಟ್ ಪಕ್ಕಕ್ಕೇನೆ ಇದೊಂದು. ಏನು ಮಗನೇ ಇವತ್ತು RCB ಫೈನಲ್ಸ್ ಏನು ಅನ್ನಿಸ್ತಿದೆ? ಸೊ ಇದು ನಮ್ಮ ರೂಮಿಂದ ಕಿಟಕಿಯಿಂದ ಕಾಣಿಸೋ ವ್ಯೂ ಇದು. RCB ಫೈನಲ್ಸ್ ಇವತ್ತು ಎಷ್ಟು ಟೆನ್ಷನ್ ಅಂದರೆ ಬೆಳಗ್ಗೆ ಎದ್ದಾಗಿಂದ ಒಂಥರ ಬೇಜಾರು, ಅಳು, ಖುಷಿ. ಒಂದು ಕಡೆ ಗೆಲ್ತಾರೆ ಅಂತ ತುಂಬ ಅಂದರೆ ತುಂಬ ಭಯ ಆಗ್ತಿದೆ. ನನ್ನ ಮಕ್ಕಳು 10th ರಿಸಲ್ಟ್ಗೂ ನಾನು ಇಷ್ಟು ಟೆನ್ಷನ್ ಮಾಡ್ಕೊಳ್ಳ ಏನೋ ಒಂದಾಗುತ್ತೆ ಬಿಡ್ರೋ ಅಂತ ಇದ್ದೆ. ಬಟ್ ಇದು 18 ವರ್ಷದಿಂದ ಕಾದಿರೋದು. ಅದು ಇಷ್ಟು ಚೆನ್ನಾಗಿ ಆಡ್ಕೊಂಬಂದು ಫೈನಲ್ಸ್ ಬಂದಿದ್ದಾರಲ್ಲ, ಗೆಲ್ಲೇಬೇಕು, ಪ್ಲೀಸ್ ಗೆಲ್ಲೇಬೇಕು ದೇವರೇ, ಪ್ಲೀಸ್ ಗೆಲ್ಸಪ್ಪ ಅಂತ ಕೇಳ್ಕೊತಾ ಇದ್ವಿ. ಏನು ಹೇಳ್ತೀಯ ಮಗನೇ? ಅವನಂತ ಏನು ಮಾತಾಡ್ತಾನೆ ಇಲ್ಲ, ಫುಲ್ ಟೆನ್ಷನ್. ಅವ್ನು ಇನ್ಸ್ಟಾಗ್ರಾಮ್ ಸಹ ಓಪನ್ ಮಾಡ್ತಿಲ್ಲ. ಎಲ್ಲಿ ಏನಾದ್ರು ಒಂದು ನೆಗೆಟಿವಿಟಿ ಬಂದುಬಿಟ್ರೆ ಅದನ್ನ ನೋಡಿದ್ರೆ ಬೇಜಾರಾಗುತ್ತೆ ಅಂತ ಒಂದು ಇನ್ಸ್ಟಾಗ್ರಾಮ್ ಸಹ ನಾವು ಓಪನ್ ಮಾಡಿ ನೋಡ್ತಾ ಇಲ್ಲ. ವೇಟಿಂಗ್. ಇವತ್ತೇನಾದ್ರು RCB ಗೆದ್ದು ಬಿಟ್ಟು ಫುಲ್ ಸೆಲಿಬ್ರೇಷನ್. ಸೊ ನನ್ನ ಮಗಳದೆಲ್ಲ ಪ್ಯಾಕಿಂಗ್ ನಡೀತಾ ಇದೆ. PG ಹೋಗ್ತಾ ಇದ್ದಾಳೆ ಪಾಪ ನನ್ನ ಮಗಳು. 3 to 4 months ನಮ್ಮದೆಲ್ಲ ಮನೆ ಫಿನಿಶ್ ಆಗೋಕ್ಕೆ ಟೈಮ್ ತಗೊಳುತ್ತೆ. ಸೊ ಅವಳಿಗೆ ಏನೇನು ಬೇಕು ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದಾಳೆ. ಎಲ್ಲ ಕರ್ಕೊಂಡೋಗಿ ಫುಲ್ ಹೊಸ ಬಟ್ಟೆ ಎಲ್ಲ ಶಾಪ್ ಮಾಡ್ಕೊಂಡು. ಹೆಂಗನ್ಸ್ತಿದೆ ಪೂರ್ವಿ? ಹಾಂ, ನರ್ವಸ್. ಮೂಮಿನ್ ಬಿಟ್ಟು 3 months ಇರಬೇಕು. ನೀನು ನನ್ನ ಬಿಟ್ಟಿರ್ತೀಯ ನೋಡು, ಇನ್ನು ಕೆಲಸ ಎಲ್ಲ ಯಾರು ಮಾಡ್ಕೊಡ್ತಾರೆ? ಓಹೋ ಪರವಾಗಿಲ್ಲ. ನನ್ನ ಊಟ ಎಲ್ಲಿ ಸಿಗುತ್ತೆ? ನೀನು ಕಳ್ಸ್ಕೊಡ್ತೀಯಲ್ಲ. ಏನು ದಿನ ಕಳ್ಸೋಕ್ಕಾಗುತ್ತಾ? ಏನೋ ವಾರಕ್ಕೊಂದ್ಸರಿ ಕಳಿಸ್ಬೋದು. ಅದೇ ನಿಂಗೆ ವಾರಕ್ಕೆ ಒಂದ್ಸರಿ ನಾನು ಕೆಲಸ ಮಾಡೋಕ್ಕಾಗಲ್ವಲ್ಲ. ಪರವಾಗಿಲ್ಲ. ಏನು ನೀನೇ ಇದ್ದ ಮೊದಲಿಂದನೂ? ನನಗೆ ನಾನೇ ಮಾಡ್ಕೊತಾ ಇರಲಿಲ್ಲ. ಈಗೇನೋ ಕಾಲೇಜಿಗೆ ಬಂದಿದ್ಯಾ, ಅದು ಫ್ರೀ ಆಗಿದೆಯಾ, ರಜದಲ್ಲಿದೆಯಾ ಅಂತ ಮಾಡಿಸ್ತಾ ಇದ್ದೀನಿ. ಕಾಲೇಜ್ಗೆ ಹೋಗ್ಬೇಕಾದ್ರೆ ಎಲ್ಲಿ ಮಾಡಿಸ್ತಾ ಇದ್ದೆ? ನಾನು ಆರಾಮಾಗಿ ಮಾಡ್ಕೊತಾ ಇದ್ದೆ ಹಂಗೆ. ಸೊ ಎಲ್ಲ ಪ್ಯಾಕಿಂಗ್ ನಡೀತಿದೆ. ಇನ್ನು ಸಣ್ಣ ಪುಟ್ಟ ಇದೆ, ಇನ್ನೊಂದು 3 days ಇದೆ. ಸೊ ಅಲ್ಲಿವರೆಗೂ ಎಲ್ಲ ಏನೇನು ಬೇಕು, ಇನ್ನೂ ಸಣ್ಣ ಪುಟ್ಟ ಐಟಮ್ ಬೇಕು, ಸ್ಲಿಪ್ಪರ್ ಬೇಕು, ಆಮೇಲೆ ಇನ್ನೇನು ಬೇಕು, ಕ್ರೀಮು ಎಲ್ಲ ಬೇಕಂತೆ. ಸೊ ಸಾಯಂಕಾಲ ಹೋಗೆಲ್ಲ ಮತ್ತೆ ತೊಗೊಂಬರೋಣ. ನಾನು ಹಾಕೋದೇ ಇಲ್ಲ, ನಾನು ತಾನೇ ಎಡಿಟ್ ಮಾಡೋದು. ನಮ್ಮ ಪೂರ್ವಿ ಫೇವ್ರೇಟ್ ವಡಾಪಾವ್ ತಿನ್ನೋಕೆ ಬಂದಿದ್ದೀವಿ. BTM ಲೇಔಟ್. ಏನಿದು? ಬಟರ್ ವಡಾಪಾವ್. ಎಲ್ಲಿ ತೋರಿಸಿ, ಹೆಂಗಿದೆ ಒಳಗೆ ಬಟರ್? ಒಳಗಡೆ ಎಲ್ಲ ತೋರ್ಸು. ಫೇವ್ರೇಟ್ ಅಲ್ಲಮ್ಮ? ಸೊ BTM ಲೇಔಟಲ್ಲಿ ಇರೋದು ಇದು. ಪಾಪ ಇನ್ನು ಹುಡುಗಿ PGಗೆ ಹೋದ್ರೆ ಏನು ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಕರ್ಕೊಂಬಂದಿದ್ದು. ನಾಚ್ಕೊಂಡು ಅವಳು ಹುಡುಗಿ. ಏನಾಯ್ತು? ಬಂಟಿ ಮತ್ತೆ ಅಪ್ಪ ಬರ್ತಾ ಇದ್ರು. ಬಂಟಿ ಅಂತ ಅಂದ್ಬಿಟ್ರು. ಸೊ ವರಮಹಾಲಕ್ಷ್ಮಿ ಹಬ್ಬ ಮುಗಿಸ್ಕೊಂಡು ಬಂದ್ವಿ ಮನೆ ಹತ್ರ. ನೋಡೋಣ ಅಂತ ಏನೇನು ಮಾಡಿದ್ದಾರೆ ಅಂತ ಕೆಲಸನ. ಸಾರ್ವೆ ಕಟ್ಟಿರೋದು ಬಿಡಿಸ್ತಾ ಇದ್ದಾರೆ. ಟೈಲ್ಸ್ ಆಗಿದೆ. ಏನೋ ಅಪ್ಪ ಮಗ ಕಿತ್ಲಾಡ್ತಾವ್ರೆ. ಸೊ ನಮ್ಮ ರೂಮಲ್ಲಿ ಎಲ್ಲ ಆಗಿದೆ. ಸಾರ್ವೆ ಎಲ್ಲ ಬಿಚ್ಚಿಬಿಟ್ಟಿದ್ದಾರೆ. ಸೊ ಬಚ್ಚಲ ಮನೆದೆಲ್ಲ ಆಗಿದೆ. ಇನ್ನೂ ಏನಿಲ್ಲ ಅಂತ ಅಂದರೆ 2 months ದೀಪಾವಳಿ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು. ಇನ್ನು 2 months ಆಗುತ್ತಾರೆ. ಸಾರ್ವೆ ಎಲ್ಲ ಬಿಚ್ಚಿ ಪ್ಲಾಸ್ಟಿಂಗ್ ಮಾಡ್ತಾ ಇದ್ದಾರೆ. ಯುಟಿಲಿಟಿ ಒಳ್ಳೆ ವ್ಯೂ ಇಲ್ಲಿಂದ. ಕೋಳಿಗಳು ನೋಡ್ರಿ, ಕೋಳಿಗಳು
ರೂಮ್. ಕೋಳಿಗಳು ನೋಡಿ, ನಾಟಿ ಕೋಳಿ ಏನು ಸಕ್ಕತ್ತಾಗಿದೆ. ಸೊ ಇವಾಗ ಇಲ್ಲಿಂದ ನನ್ನ ಮಗಳನ್ನ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಯಾಕಂದರೆ ನಾಳೆ ರಕ್ಷಾಬಂಧನ ಆಗಸ್ಟ್ 9th. ಅದಕ್ಕೆ ಪಿ ಜಿಯಿಂದ ಅವಳನ್ನ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ಹಂಗೆ ಮನೆ ನೋಡಿಕೊಂಡು ಅವಳು ಪಿ ಜಿ ಹತ್ರ ಹೊರಟಿದ್ದೀವಿ. ನೋಡಿ, ಮೇಲೆ ಗ್ಲಾಸ್ಗೆ ಇದಾಕಿದ್ದಾರೆ, ಏನು ಗ್ರಿಲ್ಸ್ ಥರ ಹಾಕಿದ್ದಾರೆ. ಇದ್ರ ಮೇಲೆ ಗ್ಲಾಸ್. ದೀಪಾವಳಿ ಅಷ್ಟರಲ್ಲಿ ಆ್ಯಕ್ಚುಲಿ ನಾವು ಅಂದ್ಕೊಂಡಿದ್ದು ಗೌರಿ ಗಣೇಶಾಗೆ ಬರಬೇಕು ಅಂತ. ಬಟ್ ಕೆಲಸ ಆಗಿಲ್ಲ. ಯಾಕಂದರೆ ಇದು ಒಟ್ಟಿಗೆ 8 ಮನೆ ಇರೋದು. ಸೊ 8 ಮನೆ ಫಿನಿಶ್ ಆಗಿ ಒಂದೊಂದೇ 10 ಮನೆ 10 ಮನೆ ಅಂತೆ. 8 ಅಲ್ವೇನ್ರಿ? 6 4 10 ಮನೆ ಕರೆಕ್ಟ್. 10 ಮನೆ. ಅದರಿಂದ ಇಲ್ಲಿ ಕೆಲಸ ಏನಂದರೆ ಈ ಸಾರ್ವೆ ಅವ್ರದ್ದು ಬಿಚ್ಚಿ ಪ್ಲಾಸ್ಟಿಂಗ್ ಮಾಡಬೇಕು. ಮತ್ತು ಒಂದೊಂದು ಇಷ್ಟಿಷ್ಟು ಬಿಚ್ಚಿ ಕಟ್ಟೋಕ್ಕೆ ಪಾಪ ಅವ್ರಿಗೆ ತಿಂಗಳಗಟ್ಟಲೆ ಟೈಮ್ ಹಿಡಿತಾ ಇದೆ. ಅದು ಬಿಟ್ಟರೆ ಬೇರೆ ಕೆಲಸ ಎಲ್ಲ ಸ್ವಲ್ಪ ಸ್ಪೀಡಾಗಿ ನಡೀತಿದೆ. ಅವರೆಲ್ಲ ನಂಗೆ 10 ಮನೆ ಕೆಲಸ ಮಾಡಿ ನಮ್ಮ ಮನೆಗೆ ಬರೋ ಟಾಪ್ಗೆ ಸ್ವಲ್ಪ ಟೈಮ್ ಹಿಡಿತಿದೆ. ಇಲ್ಲಾಂದರೆ ನಾನು ಅಂದ್ಕೊಂಡಿದ್ದು ಗೌರಿ ಗಣೇಶ ಅಂತ. ಅಟ್ಲೀಸ್ಟ್ ನನಗೆ ಈಗ ದೀಪಾವಳಿ ಅಷ್ಟರಲ್ಲಿ ಬೇಕು ಅಂತ ನಮ್ಮ ಹೆಸ್ರಿಗೆ ಬಿಟ್ಬಿಟ್ಟಿದ್ದೀನಿ. ಸೊ ಕಿಚನ್ಗೆ ಸ್ಕ್ವಾಟ್ಸ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಸೊ ನಾವು ಸೆಲೆಕ್ಟ್ ಮಾಡಿರೋದಿದೆ. ಸೊ ಇದರಲ್ಲಿ ದೊಡ್ಡ ಸ್ಲ್ಯಾಬು. ಕಿಚನ್ಗೆ ಸ್ಲ್ಯಾಬ್ ತೊಗೊಂಡು ಹೋಗಬೇಕು, ಕಟ್ಟಿಂಗ್ ಆಗಬೇಕು. ಇನ್ನು ತುಂಬ ಕೆಲಸ ಇದೆ, ಮುಗಿತಾನೇ ಇಲ್ಲ. ಇವಾಗ ಹೋಗೋಣ ಅವಾಗ ಹೋಗೋಣ ಅನ್ಕೊಂಡು ಮುಗಿತಾನೇ ಇಲ್ಲ. ಕೊನೆಗೆ ನನ್ನ ಮಗಳು ಪಿ ಜಿಗೂ ಹೋಗಲ್ಲ, ನಾನು ಪಿ ಜಿನೂ ಡ್ರಾಪ್ ಮಾಡಿಬಿಡು, ಅಪ್ ಆ್ಯಂಡ್ ಡೌನ್ ಮಾಡ್ತೀನಿ ಅಂದ್ಲು. ಸೊ ಇವಾಗ ಅವಳನ್ನ ಪಿ ಜಿಲಿರೋ ಸಾಮಾನೆಲ್ಲ ತೊಗೊಂಡು ಮನೆಗೆ ಕರ್ಕೊಂಡು ಹೋಗಬೇಕು. ಸೊ ಇವಾಗ ಹಾಕಿಸ್ಬಿಟ್ಟು ಪಿ ಜಿಗೆ ಹೋಗಿ ಅವಳು ಸಾಮಾನು ತೊಗೊಂಡು ಹೋಗ್ಬೇಕು. ನಮ್ಮ ಮನೆಯವ್ರು ನಿಂತವ್ರು ಲೋಡ್ ಮಾಡ್ಸೋಕ್ಕೆ. ಓಪ, ಇನ್ನೂ ಎಷ್ಟು ಕೆಲಸ ಇದೆ ನೋಡಿದ್ದು. ಮೇಲೆ ಒಂದು ಇಲ್ಲೆಲ್ಲ ಫುಲ್ಲು ಪ್ಲೇವುಡ್ ಓಡಿಸಿದ್ದೀವಿ ಕೆಳಗವರೆಗೂ. ಇದೆಲ್ಲ ಇನ್ನೂ ಡಿಸೈನ್ ಬರಬೇಕು. ಡ್ಯಾನ್ಸ್ ಮಾಡ್ತಾ ಇದೆಯಾ ಪೂರ್ವಿ? ಬೆಳಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ. ತುಂಬ ಕೆಲಸ ಇದೆ, ನಮ್ಮ ಕೆಲಸನೇ ಮುಗಿತಾ ಇಲ್ಲ. ನಮಗೆ ಕೆಲಸ ಮುಗಿತಾ ಇಲ್ಲ, ಇದು ಫಿನಿಶ್ ಆಗ್ತಾ ಇಲ್ಲ. ತುಂಬ ಕೆಲಸ ಇದೆ ಅನ್ನಿಸ್ತಿದೆ. ಅಂದರೆ ಅಷ್ಟು ವುಡ್ ವರ್ಕ್ ಹೇಳ್ಬಿಟ್ಟಿದ್ದೀವೇನೋ ಅಂತ ಒಂದೊಂದು ಸರಿ ಅನಿಸುತ್ತದೆ. ಸುಮ್ಮನೆ ಪೇಂಟ್ ಹೊಡ್ಸ್ಬಿಟ್ಟಿದ್ರೆ ಆಗೋಗಿತ್ತಿದೆಲ್ಲ ಅಂತ. ಇಷ್ಟಕ್ಕೂ ಪ್ಲೇವುಡ್ ಹೊಡೆದು ಶೀಟ್ ಹಾಕ್ಸಿ ತುಂಬ ಕೆಲಸ ಇದೆ. ನನ್ನ ಮಗನ ರೂಮ್ ಬನ್ನಿ ತೋರಿಸ್ತೀನಿ. ಸೊ ಇದು ನನ್ನ ಮಗನ ರೂಮು. ಎಂಟ್ರಿ ಒಂದು ವಾರ್ಡ್ರೋಬ್ ಆಗಿದೆ. ಸೊ ಇದೆಲ್ಲ ಇನ್ನೂ ಒಂದು ಫುಲ್ಲು ಫ್ಲೂಟ್ಸ್ ಬರುತ್ತೆ. ಡ್ರೆಸ್ಸಿಂಗ್ ಮಿರರು, ಇಲ್ಲೂ ಒಂದೇನೋ ಒಂದು ಶೂ ರ್ಯಾಕ್ ಬರುತ್ತೆ ಒಂದು. ಅವನ ರೂಮಿಂದನೇ ನಾವು ಆಚೆ ಬಾಲ್ಕನಿ. ಟೈಲ್ಸ್, ಇದು ಮಂಗಳೂರು ಟೈಲ್ಸ್ ಅಂತಾರೆ ಇದನ್ನು. ಎಂಚು, ಕನ್ನಡದಲ್ಲಿ ಎಂಚು. ಸೊ ಇದು ಟೆರೆಸ್. ಈ ಮನೆ ಏನು ಕಾರ್ಪೆಂಟ್ರು ಬಂದಿಲ್ಲ, ರಜಾ ಹಾಕ್ಬಿಟ್ಟಿದ್ದಾನೆ. ಇವತ್ತೇನೋ ರಿಪಬ್ಲಿಕ್ ಡೇ ಅಂತ. ಸೊ ಬಂದು ನೋಡಿದ್ರೆ ಎಲ್ಲ ಗಲೀಜು ಅನ್ನಂಗೆ ಇತ್ತು ಅಂತ ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನಾನೇ ಕಸ ಗುಡ್ಸಿ ಎಲ್ಲ ಎತ್ತಾಕ್ತಾ ಇದ್ದೀನಿ. ಕಸ ತೋರಿಸು, ಕಸ ನೋಡಿ. ರಾತ್ರಿ ಟೈಮು 7 ಗಂಟೆ 7:15 ಆಗಿರ್ಬೋದು. ಇಲ್ಲೇ ಇದೆ, ಕೆಲಸ ಮುಗಿತಾನೇ ಇಲ್ಲ. ಏನು ಅಂತಲೇ ಗೊತ್ತಿಲ್ಲ, ಕೆಲಸನೇ ಸಾಗ್ತಾ ಇಲ್ಲ. ಅಯ್ಯೋ ಬೇಜಾರಾಗೋಗಿದೆ. ಇವತ್ತು ಮುಗಿಯುತ್ತೆ ನಾಳೆ ಮುಗಿಯುತ್ತೆ ಅನ್ಕೊತಾನೇ ಇದ್ದೀವಿ, ಮುಗೀತಿಲ್ಲ ಕೆಲಸ. ಸೊ ಕೂತ್ಕೊಂಡಿದ್ದೀನಿ, ಏನು ಮಾಡೋದು, ಕೂತಿರ್ಬೇಕಲ್ಲ, ಕೂತಿದ್ದೀನಿ. ನಮ್ಮನೆಯವ್ರು ಯಾರಿಗೋ ಅಂತ. ಸೊ ಇವತ್ತೆಲ್ಲ ಅಡುಗೆ ಮನೆಯದು ಗ್ಲಾಸಸ್ ಬಂತು. ಸೊ ಹಾಕಿದ್ದಾರೆ. ನೋಡ್ತಾ ಇದ್ದೀರಾ? ಇವತ್ತು ಒಂದೇ ದಿನ ಫಸ್ಟ್ ಡೇ, ಇವರೇ ಬಂದಿರೋದು. ಮ್ಯಾಚ್ ಇತ್ತು ಒಂದು ಬೇಗ ಮುಗಿಸ್ಕೊಂಡು ಬಂದಿದ್ದಾರೆ. ಇಲ್ಲ ಅಂದರೆ ಡೈಲಿ ನಾನೇ ಬರೋದು. ಯಾರಿದು ಹುಡುಗ? ಇದು ನಮ್ಮ ವಾಚ್ಮ್ಯಾನ್ ಹುಡುಗ ಮೌಸಮ್.
ಹೆಸರು ಮೌಸಮ್ನೇನಾ. ಸೊ ಇಲ್ಲಿ ನಮ್ಮ ಬಿಲ್ಡಿಂಗಿಗೆ ಹೊಸ್ದಾಗಿ ವಾಚ್ಮನ್ ಆಗಿ ಸೇರ್ಕೊಂಡಿದ್ದಾರೆ ಅವ್ರ ಮಗ. ನಾವು ಕಾರಲ್ಲಿ ಹೋಗ್ತಾ ಇದ್ರೆ ಬಿಡ್ತಾ ಇಲ್ಲ, ನಾನು ಬರ್ತೀನಿ ಅಂತ ಕೂತವನ್ನೇ ನೋಡಿ. ಅದಕ್ಕೆ ಹೋಗಿ ಚಾಕ್ಲೇಟ್ ಲೇಸು ಎಲ್ಲ ಕೊಡಿಸ್ಬಿಟ್ಟು ಇವಾಗ ಒಂದು ರೌಂಡ್ ಓಡಿಸಿ ಕರ್ಕೊಂಡೋಗಿ ಮತ್ತೆ ಬಿಡಬೇಕು. ಹೋಗ್ತಾನೋ ಹೋಗಲ್ವ ಗೊತ್ತಿಲ್ಲ, ಒಂದೇ ಅಳ್ತಾವನೆ. ಅದಕ್ಕೆ ಒಂದು ರೌಂಡ್ ಓಡಿಸೋಣ ಅಂತ ಬಂದಿದ್ದೀವಿ. ಕ್ಯೂಟಾಗಿದ್ದಾನೆ ನೋಡಿ. ನೋಡೋಣ ಇವಾಗ ಎಷ್ಟು ಗಲಾಟೆ ಮಾಡ್ತಾನೆ ವಾಪಸ್. ಬೇಡ ಅಂತ ಅವನೇ. ನೆಕ್ಸ್ಟ್ ಟೈಮ್ अब घर जाओ. ನೆಕ್ಸ್ಟ್ ಟೈಮ್ ಬಡಾ ರೌಂಡ್. ಜಾವ್ ಪರವಾಗಿಲ್ಲ. ಇನ್ನೂ ತಿಂಡಿ ಕೊಡಿಸಿ ಕೆಳಗಿಳಿಸ್ತಾ ಇದ್ದೀವಿ. ಅವನೇ ತೆಗಿತಾವ್ ನೋಡ್ರಿ. ರಿವರ್ಸ್ ಎತ್ಕೋ, ನಾನು ನೋಡಬೇಕು ಅಂತ. ಓಕೆ ಇರು ನಿಲ್ಲಿಸೋಣ. ಸಾಕು ಗಾಡಿ. ಇರು. ಓಕೆ ಬಾಯ್. ನೋಡಪ್ಪ ಮಾರೋ ನೋಡಿದ್ಯಾ ಇಲ್ಲಿ ಒಬ್ಬ ಎಷ್ಟು ಹುಡುಗರು ಹೆಂಗ್ ಹೊಡೆದು ಎಲ್ಲ ಕಲ್ಲು ಪುಡಿ ಮಾಡ್ತಾವನೆ. ಇಲ್ಲಿದಾರೆ ನೋಡಿ ಇವರೆಲ್ಲ ದಂಡ ಪಿಂಡಗಳು. ನೋಡಿ ಕಲ್ತ್ಕೊಳ್ರು. ನೋಡ್ಬೇಕು. ಸುಮ್ಮನೆ ಬಂದ್ವಿ. ಕಿಚನ್ದು ಸ್ಲ್ಯಾಬ್ ತೊಗೊಂಡಿದ್ವಿ, ಬಟ್ ಶಾರ್ಟೇಜ್ ಆಗಿಬಿಟ್ಟಿತ್ತು ಡೈನಿಂಗ್ ಟೇಬಲ್ ಇದಕ್ಕೆ. ಸೊ ಅದಕ್ಕೆ ತಗೊಂಡು ಇನ್ನೊಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇತ್ತು, ಎಲ್ಲ ತೊಗೊಂಡು ಸೊ ಹೋಗೋಣ ಅಂತ ಬಂದ್ವಿ. ಕಾರ್ ಪಾರ್ಕ್ ಮಾಡಿದ್ರು. ನೋಡಿದ್ರೆ ಚೋಟು ಮರಿ ಅವ್ರ ಅಪ್ಪಂಗೆ ಹೆಲ್ಪ್ ಮಾಡ್ತಾ ಇದೆ. ಅದೇ ಬೈತಾ ಇದ್ದೀನಿ. ಅವ್ನು ಅಳ್ತಾ ಇದ್ದಾನಂತೆ, ನಾನೇ ಹೊಡಿಬೇಕು ಅಂತ. ಅದಕ್ಕೆ ಅವ್ನು ಸಮಾಧಾನ ಕೊಟ್ಟಿದ್ದಾರೆ ಅಷ್ಟೇ. ನೋಡಿ ಇವಾಗ ಕರ್ಕೊಂಬಿಟ್ರು ನಮ್ಮ ಮಗ. ಬೈದು ಹೊಡಿಬೇಡ ಬಾ ಅಂತ ಬೈದು ಕರ್ಕೊಂಡು ಚಾಕ್ಲೇಟ್ ಕೊಟ್ಟು ಇದೆ ಕಿಚನ್ ಸ್ಲ್ಯಾಬ್. ಇದು ಎಕ್ಸ್ಟ್ರಾ. ಇನ್ನೂ ಎಷ್ಟು ಕೆಲಸ ಇದೆ ನೋಡಿ. ಲಿಫ್ಟ್ ಎಲ್ಲ ಇದು ಮಾಡಿಬಿಟ್ಟಿದ್ದಾರೆ, ಇದಾಗುತ್ತೆ ಅಂತ. ಸೊ ಇನ್ನೊಂಚೂರು ಕೆಲಸ ಇದೆ. ಯಾವಾಗ ಮುಗಿಯಿತು, ಯಾವಾಗ ಬರ್ತೀವೋ ಗೊತ್ತಿಲ್ಲ. ಕೆಲೋ ಅಯ್ಯೋ, ಈ ಬ್ಯಾಟ್ ಅಷ್ಟು ಉದ್ದ ಇಲ್ಲ ಇವನು. ಸೂಪರ್ 6. ಅಯ್ಯೋ, ನನಗೆ ಬಾಲ್ ಹಾಕು ಅಂತ ಕರೀತಾವನೆ. ಈ ಬ್ಯಾಟ್ ಅಷ್ಟು ಉದ್ದ ಇಲ್ಲ ಇವನು. ಯಾವುದೋ ಫಂಕ್ಷನ್ ಇತ್ತು, ಫಂಕ್ಷನ್ಗೆ ಹೋಗ್ಬಿಟ್ಟು ಬಂದು ಇಲ್ಲೇ ಕೂತಿದ್ದೀವಿ. ಕೆಲಸ ಮಾಡ್ತಾ ಇದ್ದಾರೆ. ಸೊ ಇವತ್ತು ನೈಟ್, ನೆನ್ನೆನೂ ನೈಟ್ 10 ಗಂಟೆವರೆಗೂ ಇದ್ವಿ. ಇವತ್ತೂ ಎಷ್ಟೊತ್ತಾಗುತ್ತೋ ನೈಟ್ ಒಂದು 7 o'clockವರೆಗಾರು ಇರ್ತೀವಿ. ಏನು ಕ್ಯಾ ಬಾಲ್ ಕಿದರೆ ಬಾಲ್. ಬಾಲ್. ಎಷ್ಟು ಚೆನ್ನಾಗಿದೆ ನೋಡಿ. ಮಾತೇ ಬರಲ್ಲ, ಕಿವಿ ಕೇಳಿಸಲ್ಲ. ಒಂದೊಂದು ಸರಿ ಅಂತೂ ಬೇಜಾರಾಗ್ಬಿಡುತ್ತೆ. ಎಲ್ಲ ಕೊಡ್ತಾನೆ ದೇವ್ರು, ಏನಾರು ಒಂದು ಇಟ್ಬಿಡ್ತಾನೆ. ಎಷ್ಟು ಸ್ಮಾರ್ಟ್ ಆಗಿದ್ದಾನೆ ಗೊತ್ತಾ. ಏನು ಕಲರ್ ಇದ್ದಾನೆ. ಇದೆ ರಾಜು, ತೋರಿಸ್ತೀನಿ ನೋಡಿ ಹತ್ತಿರದಿಂದ ಏನು ಕಲರ್ ಇದ್ದಾನೆ ಅಂತ. ಹಾಯ್ ಬೋಲು ಹಾಯ್. ऐसे कर कार में जाएंगे कार. ಬಾಲ್ नहीं है ದೀಪಕ್, ಬಾಲ್. ಆ್ಯಕ್ಚುಲಿ ಇವನ ಹೆಸರು ಬಂದು ಸೀಸನ್ ಅಂತ. ನಾನು ಮೌಸಮ್ ಅಂತ ಇಟ್ಟಿದ್ದೀನಿ. ಅವ್ರು ಹೇಳ್ತಾರೆ ಅವ್ರ ಅಪ್ಪ ಅಮ್ಮ, ಏನು ನಮ್ಮ ಮಗನ ಹೆಸರೇ ಚೇಂಜ್ ಮಾಡಿಬಿಟ್ರು ನೀವು ಬಂದುಬಿಟ್ಟು ಅಂತ. ಅವ್ರ ಮಗನ ಹೆಸರು ಸೀಸನ್, ನಾನು ಮೌಸಮ್ ಅಂದಂದು ಎಲ್ಲರೂ ಮೌಸಮ್ ಅವ್ರ ಅಪ್ಪ ಅಮ್ಮನೂ ಮೌಸಮ್ ಅಂತ ಅವ್ರೆ. क्या चाहिए? कितना? मौसम 1 no only 1 no 2 no 2 नहीं 1. हाँ आइसक्रीम चॉकलेट 5
ಹಾಂ ಚಲ್ತಿ ಹಾಂ ಕರ್ಕೊಂಡು ಹೋಗ್ತಾ ಅವನೇ ಐಸ್ ಕ್ರೀಮ್ ಕೊಡಿಸು 2 ಕೊಡಿಸು ಅಂತ ಕೇಳ್ತಾ ಅವನೇ. ನಾನಿಲ್ಲ 1 ಅಂತ ಇದ್ದೀನಿ. ಅವ್ನು ನನಗೆ ದಾರಿ ತೋರಿಸಿ ಕರ್ಕೊಂಡು ಹೋಯ್ತಾವ್ ನೋಡ್ರಿ. ಹಾಂ ಚಲೋ ಐಸ್ ಕ್ರೀಮ್ ಒಂದು ಚಾಕ್ಲೇಟ್ ಒಂದು ತೆಗೆಸ್ಕೊಂಬಿಟ್ಟು ಅಲ್ಲೇ ಗಲಾಟೆ ಮಾಡ್ತಾವ ಅವನೇ. ಓಪನ್ ಮಾಡಿಕೊಡಿ ಅಂತ ನನ್ನೇ ಚಲೋ ಅಂತಾನಲ್ಲ. ಚಲೋ ಕೆಲಸ ಮಾಡಲ್ಲ ಗಡ್ಬಿಡಿ ಮಾಡ್ತಾರೆ. ಬಟ್ಟೆ ಕೊಡೋದು ಸೀದಾ ಮಾಡು ಫಸ್ಟು. ಸ್ವಲ್ಪ ತರಿ ಹೈಟು. ಧೀರೆ ಸೆ ತುಂಬ ಚೆನ್ನಾಗಿ ಬಂದಿದೆ. ಕಣ್ಣಲ್ಲಿ ನೀರು ಬರ್ತಾ ಇದೆ ನೋಡಿ. ಬಾ ಈ ಕಡೆ ಇದನ್ನು ಮೆಷರ್ ಕರೋ ಇತ್ನ ಆತೆ. ಬನ್ನಿರಿ ಒಂಚೂರು. ಏನಂತ ಪ್ರಾಬ್ಲಮ್ ಆಗುತ್ತಾ? ಮಿರರ್ಸ್ ಎಲ್ಲ ಬಂದಿದೆ ಡ್ರೆಸ್ಸಿಂಗ್ ರೂಮ್ಗಳಿಗೆ ಹಾಕಿಸ್ಬೇಕು. ಇಲ್ಲಿ ಇದು ವೈಟ್ ಸಿಮೆಂಟ್ ಅದೇನೋ ಅಪೆಕ್ಸ್ ಅದೇನೋ ಗೊತ್ತಿಲ್ಲ, ಎಲ್ಲ ಫಿಲ್ ಮಾಡ್ತಾ ಇದ್ದಾರೆ ಗ್ಯಾಪ್ಗಳಿಗೆ. ಇವತ್ತು ಸಂಡೇ ಮಹಾಶಿವರಾತ್ರಿ ಹಬ್ಬ. ಬಟ್ ಬೆಳಗ್ಗೆನೇ ಪೂಜೆ ದೇವಸ್ಥಾನಕ್ಕೆ ಎಲ್ಲ ಹೋಗಿ ಬಂದುಬಿಟ್ಟಿದ್ದೀವಿ. ಉಪವಾಸ ಬರೀ ಫ್ರೂಟ್ಸ್ ತಿನ್ಕೊಂಡಿದ್ದೀವಿ. ಸೊ ಸಾಯಂಕಾಲ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ನೋಡಬೇಕು. ಸಾಫ್ಟ್ನರ್ ಹಾಕಿಸ್ತಾ ಇದ್ದೀವಿ. ಇದು ಮತ್ತು ಪ್ರೆಷರ್ ಪಂಪ್ ಬೂಸ್ಟರ್ ಥರ, ಯಾಕಂದರೆ ತುಂಬ ಹಾರ್ಡ್ ವಾಟರ್ ಇರುತ್ತೆ ಅಂದ್ಬಿಟ್ಟು ಸಾಫ್ಟ್ನರ್ ಕನೆಕ್ಷನ್. ಎಲ್ಲ ಮಾಡ್ತಾ ಇದ್ದಾರೆ.